ಇನ್ನು ಬಾಗ್ಲೂರಿನಲ್ಲಿ ಒಂದು ಡಬಲ್ ಮರ್ಡರ್ ನಡೆದಿತ್ತಲ್ಲ, ಒಂದು ಖಾಸಗಿ ಬಸ್ ಡಿಪೋದಲ್ಲಿ ಇಬ್ಬರು ಕ್ಲೀನರ್ಗಳನ್ನ ಹೊಡೆದು ಕೊಂದಿದ್ರಲ್ಲ. ಈ ಪ್ರಕರಣಕ್ಕೆ ಈಗ ಒಂದು ಟ್ವಿಸ್ಟ್ ಸಿಕ್ಕಿದೆ. ಏನಂದರೆ, ನನಗೆ ನಟ ದುನಿಯಾ ವಿಜಯ್ ಯಾರು ಅಂತಲೇ ಗೊತ್ತಿಲ್ಲ, ಅವರು ಶ್ಯೂರಿಟಿ ಕೊಟ್ಟಿರೋದ್ರ ಬಗ್ಗೆನೂ ನನಗೆ ಗೊತ್ತಿಲ್ಲ ಅಂತ ಈಗ ಆರೋಪಿ ಹೇಳಿರೋದು. ಅಂದರೆ ಈ ಹಿಂದೆ ಒಂದು ಸರ್ತಿ ಇವನು ಜೈಲಿಗೆ ಹೋಗಿ 10 ವರ್ಷ ಶಿಕ್ಷೆ ವಿಧಿಸಿ ಆನಂತರ ಅವರಿಗೆ ಜಾಮೀನು ಸಿಕ್ಕಾಗ ಮಾನವೀಯತೆ ಆಧಾರದಲ್ಲಿ ದುನಿಯಾ ವಿಜಯ್ ಅವರಿಗೆ ಏನೋ ಶ್ಯೂರಿಟಿ ಕೊಟ್ಟಿದ್ರಂತೆ. ಅದರ ಬಗ್ಗೆ ನಂಗೆ ಗೊತ್ತಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾನೆ ಆರೋಪಿ ಸುರೇಶ್. ಮಾನವೀಯತೆಯ ಮೇಲೆ ರಿಲೀಸ್ ಮಾಡಿಸಿದ್ರು ನಟ ದುನಿಯಾ ವಿಜಯ್. ಅತ್ಯಾಚಾರ ಕೇಸ್ನಲ್ಲಿ 10 ವರ್ಷ ಶಿಕ್ಷೆಯನ್ನು ಅನುಭವಿಸಿದ್ದ ಈ ಆರೋಪಿ ಸುರೇಶ್. ನಟ ದುನಿಯಾ ವಿಜಯ್ ಹೇಳಿಕೆ ಪಡೆಯೋ ಬಗ್ಗೆ ಕೂಡ ಈಗ ಪೊಲೀಸರು ಚರ್ಚೆ ಮಾಡ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳ ಬಳಿ ಚರ್ಚಿಸಿದ್ದಾರೆ ಬಾಗಲೂರು ಪೊಲೀಸರು. ಯಾಕೆ ಶ್ಯೂರಿಟಿ ಕೊಟ್ಟರು ದುನಿಯಾ ವಿಜಯ್ ಅಂತಕ್ಕಂಥದ್ದು, ಪರಿಚಯ ಇತ್ತಾ ಇಲ್ವಾ, ಏನೋ ಯಾರೋ ಬಂದು ಕೇಳ್ಕೊಂಡಿರ್ತಾರೆ ಈ ಥರ ಬಡವ ಜೈಲಲ್ಲಿದ್ದಾನೆ ಒಂಚೂರು ಬಿಡಿಸಿ ಅಂತ. ಮಾನವೀಯತೆ ಆಧಾರದ ಮೇಲೆ ದುನಿಯಾ ವಿಜಯ್ ಕೂಡ ಶ್ಯೂರಿಟಿ ಕೊಟ್ಟಿರ್ಬೋದು, ಇಲ್ಲ ಅಂತಲ್ಲ. ಬಟ್ ನನಗೆ ಯಾರು ಅಂತಲೇ ಗೊತ್ತಿಲ್ಲ ಅಂತ ಈತ ಹೇಳ್ತಿರೋದು. ತುಂಬ ಕಡೆ ಈ ಥರ ಆಗುತ್ತೆ, ತುಂಬ ಕೇಸ್ಗಳಲ್ಲಿ ಹೀಗಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಈ ಡಬಲ್ ಮರ್ಡರ್ಗೂ ನನಗೂ ದುನಿಯಾ ವಿಜಯ್ಗೂ ಯಾವುದೇ ಪರಿಚಯ ಇಲ್ಲ, ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಅನ್ನೋದಕ್ಕೂ ಏನು ಸಂಬಂಧ ಅಂತ? ಅರವಿಂದ, ಕಳೆದ 9ನೇ ತಾರೀಕು ಬಾಗ್ಲೂರು ಠಾಣಾ ವ್ಯಾಪ್ತಿಯಲ್ಲಿ ಒಂದು ಡಬಲ್ ಮರ್ಡರ್ ನಡೆದಿತ್ತು. ಅಂದರೆ ಆತನನ್ನು ಅಪರಾಧಿ ಅಂತ ಪದೇ ಪದೇ ಕಳ್ಳ ಅಂತ ಕರಿತಿದ್ರು ಅನ್ನೋ ಕಾರಣಕ್ಕೆ ಸುರೇಶ್ ಎಂಬಾತ ಡಬಲ್ ಮರ್ಡರ್ ಮಾಡಿದ್ದ. ಮಂಜುನಾಥ್ ಮತ್ತು ಇನ್ನೊಬ್ಬ ವ್ಯಕ್ತಿಯನ್ನು ಡಬಲ್ ಮರ್ಡರ್ ಮಾಡಿದ. ಈ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲು ಮಾಡ್ಕೊಂಡಿದ್ದಂಥ ಬಾಗ್ಲೂರು ಪೊಲೀಸರು ಆತನನ್ನು ಬಂಧನ ಕೂಡ ಮಾಡಿದರು. ಬಂಧನ ಮಾಡಿದ ನಂತರದಲ್ಲಿ ಗೊತ್ತಾಗಿದ್ದು, ಕಳೆದ ಜನವರಿಯಲ್ಲಿ ನಟ ದುನಿಯಾ ವಿಜಯ್ ಈತನ ಅತ್ಯಾಚಾರ ಪ್ರಕರಣದಲ್ಲಿ ಜೈಲಲ್ಲಿದ್ದ ಕಳೆದ 10 ವರ್ಷಗಳಿಂದ. ಆ ಸಂದರ್ಭದಲ್ಲಿ ದುನಿಯಾ ವಿಜಯ ಜೈಲಿ ಹತ್ರ ಹೋಗಿ ಯಾರೆಲ್ಲ ಶ್ಯೂರಿಟಿ ಯಾರಿಗೂ ಕೊಡ್ದೇನೆ ಜೈಲಲ್ಲೇ ಇರುವಂಥ 6 ಆರೋಪಿಗಳೇನಿದ್ದಾರೆ ಅಂಥವ್ರನ್ನ ಸೇರಿದಂತೆ 10 ಜನರನ್ನು ಅವರು 3 ಲಕ್ಷ ನಗದು ಮತ್ತು ಶ್ಯೂರಿಟಿ ಕೊಟ್ಟು ಬಿಡುಗಡೆ ಮಾಡಿಸಿದ್ರು. ಅದರಲ್ಲಿ ಸುರೇಶ್ ಕೂಡ ಒಬ್ಬ ಅನ್ನೋ ವಿಚಾರ ಗೊತ್ತಾಗಿತ್ತು. ಆ ನಂತರದಲ್ಲಿ ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ನಟ ದುನಿಯಾ ವಿಜಯ್ ಯಾರು ಅಂತ ನನಗೆ ಗೊತ್ತಿಲ್ಲ, ಅವರು ನಮ್ಗೆ ಶ್ಯೂರಿಟಿ ಕೊಟ್ಟಿರೋದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ, ತಾನಾಗೆ ಜೈಲಿಂದ ಅಧಿಕಾರಿಗಳು ನಾನು ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಏನು ಪೊಲೀಸರ ಮುಂದೆ ಸುರೇಶ್ ಹೇಳಿಕೆ ನೀಡಿದ್ದಂಥದ್ದು. ಹಾಗಾಗಿ ಪೊಲೀಸ್ ಅಧಿಕಾರಿಗಳು ಕೂಡ ಶ್ಯೂರಿಟಿ ಉಲ್ಲಂಘನೆ ಆಗಿದೆ, ಅಂದರೆ ಜನವರಿಯಲ್ಲಿ ಈತನಿಗೆ ಶ್ಯೂರಿಟಿ ಕೊಟ್ಟು ಬಾಂಡ್ ಕೊಟ್ಟು ಬಿಡಿಸಿರುವಂಥದ್ದು. ಈಗ ಈ ಡಬಲ್ ಮರ್ಡರ್ ಪ್ರಕರಣದಲ್ಲಿ ಮತ್ತೆ ಬಂಧನ ಆಗಿದ್ದಾನೆ. ಹಾಗಾಗಿ ಶ್ಯೂರಿಟಿ ಉಲ್ಲಂಘನೆ ಆಗಿರೋ ಕಾರಣಕ್ಕಾಗಿ ನಟ ದುನಿಯಾ ವಿಜಯ್ಗೆ ಮತ್ತೆ ಒಂದು ನೋಟಿಸ್ ಕೊಟ್ಟು ಈ ಸಂಬಂಧಪಟ್ಟಾಗಿ ಒಂದಷ್ಟು ಮಾಹಿತಿ ಕಲೆ ಹಾಕುವ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ ಬಾಗ್ಲೂರು ಪೊಲೀಸರು ಚರ್ಚೆ ಮಾಡಿರುವಂಥದ್ದು. ನೀವು ಯಾವ ಕಾರಣಕ್ಕೆ ಅವ್ರಿಗೆ ಶ್ಯೂರಿಟಿ ಕೊಟ್ರಿ, ಅವ್ರಿಗೇನು ಪರಿಚಯ ಇದ್ರಾ ಅಥವಾ ಮಾನವೀಯತೆ ಆಧಾರದ ಮೇಲೆ ಶ್ಯೂರಿಟಿ ಕೊಟ್ಟಿದ್ದ ಅನ್ನೋ ಆಧಾರದ ಮೇಲೆ ಮತ್ತೆ ಒಂದಷ್ಟು ಪ್ರಕರಣ ಸಂಬಂಧಪಟ್ಟಾಗೆ ಒಂದಷ್ಟು ಮಾಹಿತಿಗಳ ಕಲೆ ಹಾಕೋ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಉಮೇಶ್, ಧನ್ಯವಾದ.